ನೋಡಿ, ದೆಹಲಿಯಲ್ಲಿ ಆದಂತಹ ಸ್ಫೋಟದ ಬಗ್ಗೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಒಂದು ಆಕ್ರೋಶ ಕೂಡ ಎದ್ದು ಬರ್ತಾ ಇದೆ. ರಾಜಕೀಯ ಮಾಡೋರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಬದಿಗಿಟ್ಟುಬಿಡಿ, ಅವ್ರು ಯಾವ ಲೆಕ್ಕಕ್ಕೂ ಇರೋದಿಲ್ಲ. ಇನ್ನೊಂದು ಕಡೆಗೆ ಈಗ ದೆಹಲಿಯಲ್ಲಿ ಆದಂತಹ ಸ್ಫೋಟಕ್ಕೆ ತಮಿಳುನಾಡಿನ ಲಿಂಕ್ ಕೇಳಿಸ್ತಾ ಇತ್ತು. ಅದಾದ ನಂತರ ಈಗ ಟರ್ಕಿಯ ಲಿಂಕ್ ಬರ್ತಾ ಇದೆ. ಅದ್ಯಾಕೋ ಗೊತ್ತಿಲ್ಲ, ಸಿಂಧೂರದಾದ ನಂತರ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದಾಗಲೂ ಕೂಡ ಇದೇ ಶಬ್ದ ಕೇಳಿ ಬರ್ತಾ ಇತ್ತು, ಟರ್ಕಿ. ಉತ್ತರ ಕೊಡಬೇಕಾಗಿದ್ದನ್ನು ಭಾರತ ಕೊಟ್ಟಾಗಿತ್ತು. ಈಗ ಒಂದು ವಿಶ್ವವಿದ್ಯಾಲಯ ವಿದ್ಯೆಯನ್ನು ಹೇಳಿಕೊಡಬೇಕು, ಅವನನ್ನ ಸ್ನಾತಕೋತ್ತರದಲ್ಲಿ ಕಲಿಯೋಕೆ ಹೇಳಿಕೊಡಬೇಕು, ರಿಸರ್ಚ್ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ಡಾಕ್ಟರೇಟ್ ಅನ್ನ ಕೊಡಬೇಕು. ಅದರಲ್ಲೂ ಕೂಡ ವೈದ್ಯ ವೃತ್ತಿಯಲ್ಲಿ ಕಲಿಯುವಂಥವ್ರಿಗಿದ್ರೆ ಅವರಿಗೆ ವೈದ್ಯನಾಗಿ ಮಾಡಬೇಕು, ಜೀವವನ್ನು ಉಳಿಸಬೇಕು. ಆದರೆ ಈ ಯೂನಿವರ್ಸಿಟಿ ಮಾತ್ರ ವೈದ್ಯರನ್ನ ಜೀವ ತೆಗೆಯೋಕೆ ಕಳಿಸಿದ್ರ, ರೆಡಿ ಮಾಡಿದ್ರ ಅಂತ ಪ್ರಶ್ನೆ ಬರುತ್ತೆ. ಈಗ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಂತೆ ಆ ಯೂನಿವರ್ಸಿಟಿ ಅವರು. ಇನ್ನು 80 kg ಸ್ಫೋಟಕ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ರೀತಿಯಾಗಿ ಬಂತು, ಅರೆಸ್ಟ್ ಆದಂಥವ್ರು ಯಾರು, ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದೆಹಲಿ ಸ್ಫೋಟಕ್ಕೆ ಟರ್ಕಿ ಲಿಂಕ್. ಟರ್ಕಿಯಲ್ಲಿ ಪ್ಲಾನ್ ರೂಪಿಸಿದ್ರ ಡಾಕ್ಟರ್ ಟೆರರಿಸ್ಟ್. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡೋಕೆ ಟೆರರ್ ಡಾಕ್ಟರ್ ಟೀಮ್ ಟರ್ಕಿಯಲ್ಲಿ ಪ್ಲಾನ್ ರೂಪಿಸಿದ್ರು ಅನ್ನೋದು ತನಿಖೆ ವೇಳೆ ಹೊರಬರ್ತಾ ಇದೆ. ದೆಹಲಿ ದಾಳಿಕೋರ ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಟರ್ಕಿ ಭೇಟಿ ಕೊಟ್ಟಿದ್ದರ ಬಗ್ಗೆ ತಿಳಿದು ಬಂದಿದೆ. ಫರೀದಾಬಾದ್ ಮಾಡ್ಯೂಲ್ ಆಯ್ಕೆ ಮಾಡಿಕೊಂಡಿದ್ದ ಟೆರರ್ ಡಾಕ್ಟರ್ಸ್ ಟರ್ಕಿಯಲ್ಲೇ ದೆಹಲಿ ಸ್ಫೋಟಕ್ಕೆ ಸಂಚು ರೂಪಿಸಿ ಅನುಷ್ಠಾನಗೊಳಿಸೋಕೆ ದೆಹಲಿಯಲ್ಲಿ ಕಾರಿನಲ್ಲಿ ಸುತ್ತಾಟ ನಡೆಸಿದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸ್ಫೋಟಗೊಂಡ I-20 ಕಾರಲ್ಲಿತ್ತು 80 kg ಸ್ಫೋಟಕ. ಕಾರಿನ ಹಿಂಬದಿ ಸೀಟ್ನಲ್ಲಿದ್ದ ಸ್ಫೋಟಕ. ಎಸ್, ದೆಹಲಿ ಕೆಂಪುಕೋಟೆ ಸ್ಫೋಟದ ಇನ್ನಷ್ಟು ಭಯಾನಕ ಸತ್ಯ ಬಯಲಾಗ್ತಿದೆ. ಆತ್ಮಾಹುತಿ ಬಾಂಬರ್ ಸ್ಫೋಟಿಸಿಕೊಂಡ I-20 ಕಾರ್ನಲ್ಲಿ 80 kg ಸ್ಫೋಟಕ ಇದ್ದಂತಹ ಮಾಹಿತಿ ತಿಳಿದು ಬಂದಿದೆ. ಕೆಂಪುಕೋಟೆ ಬಳಿಯೇ ಸ್ಫೋಟ ನಡೆಸೋಕೆ ಡಾಕ್ಟರ್ ಉಮರ್ ಬಂದಿದ್ದ I-20 ಕಾರಿನ ಹಿಂಬದಿ ಸೀಟಲ್ಲಿದ್ದ ಸ್ಫೋಟಕ ಇತ್ತಂತೆ. ಪ್ಲಾನ್ ಪ್ರಕಾರ ಪಾರ್ಕಿಂಗ್ ಲಾಟ್ನಲ್ಲೇ ಸ್ಫೋಟ ಸಂಚು ರೂಪಿಸಲಾಗಿತ್ತು. ಆದರೆ ಮೊನ್ನೆ ಸೋಮವಾರ ರಜೆ ಇದ್ದಿದ್ದರಿಂದ ಜನರ ಸಂಖ್ಯೆ ಕಡಿಮೆ ಇತ್ತು. ಹೀಗಾಗಿ ಖಾಲಿ ಜಾಗ ನೋಡಿ ಡಾಕ್ಟರ್ ಉಮರ್ ಗಲಿಬಿಲಿಗೊಂಡಿದ್ದ. ಆತುರದಲ್ಲಿ ಕೆಂಪುಕೋಟೆ ಸ್ವಲ್ಪ ದೂರದಲ್ಲೇ ಸಿಗ್ನಲ್ ಬಳಿ ಸ್ಫೋಟ ಆಯಿತು. ಮೊನ್ನೆ ಫರೀದಾಬಾದ್ನಲ್ಲಿ 2400 kg ಸ್ಫೋಟಕ ವಶಕ್ಕೆ ಪಡೆದ ಬಳಿಕ ಉಮರ್ ಆತಂಕಗೊಂಡಿದ್ದ. ಸ್ಫೋಟಕ ವಶಕ್ಕೆ ಪಡೆದ ಬೆನ್ನಲ್ಲೇ ಜಮ್ಮು ಪೊಲೀಸರು ಟ್ವೀಟ್ ಒಂದನ್ನ ಮಾಡಿದ್ರು. ನೀವು ಓಡಬಹುದು, ಬಚ್ಚಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಹೀಗಂತ ಟ್ವೀಟ್ ಮಾಡಿ ಉಗ್ರರಿಗೆ ಎಚ್ಚರಿಸಿದ್ರು. ಟ್ವೀಟ್ ಬಳಿಕ ಭಯ ಬಿದ್ದು ದೆಹಲಿಗೆ ಬಂದಿದ್ದ ಡಾಕ್ಟರ್ ಉಮರ್ ಎಲ್ಲಿ ಸಿಕ್ಕಿ ಬೀಳ್ತೇನೋ ಎಂಬ ಆತಂಕದಲ್ಲಿ ಆತುರದಲ್ಲಿ ಸ್ಫೋಟಿಸಿಕೊಂಡಿದ್ದ. I-20 ಕಾರ್ನಲ್ಲಿದ್ದ 80 kg ಅಮೋನಿಯಂ ನೈಟ್ರೇಟ್ ಸ್ಫೋಟಕ ಇದ್ದಿದ್ದು NIA ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇನ್ನು ಸ್ಫೋಟದ ಸ್ಥಳ ಪರಿಶೀಲನೆ ವೇಳೆ 2 ಜೀವಂತ ಕಾರ್ಟ್ರಿಜ್ ಅನ್ನ FSL ತಂಡ ವಶಕ್ಕೆ ಪಡೆದಿದೆ. ಅಲ್ಲದೆ ಪ್ರಕರಣ ಸಂಬಂಧ ಸ್ಥಳ ಪರಿಶೀಲನೆ ವೇಳೆ 2 ವಿಭಿನ್ನ ರೀತಿಯ ಸ್ಫೋಟಕಗಳ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ಒಂದು ಅಮೋನಿಯಂ ನೈಟ್ರೇಟ್ಗೆ ಹೋಲುವ ಸ್ಫೋಟಕ ಸಂಗ್ರಹ ಆಗಿದ್ರೆ ಇನ್ನೊಂದು ಸ್ಫೋಟಕ ಅಮೋನಿಯಂ ನೈಟ್ರೇಟ್ಗಿಂತ ಪ್ರಬಲವಾಗಿದೆ ಅನ್ನೋದು ತಿಳಿದು ಬಂದಿದೆ. ಸ್ಫೋಟದ ಸ್ಥಳದ ಒಟ್ಟು 42 ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗಿದ್ದು ಅದರಲ್ಲಿ 20 ವಸ್ತುಗಳು ವಾಹನಗಳ ಭಾಗ ಆಗಿದೆ. ಇದರಲ್ಲಿ ಟೈರ್ಗಳು, ಚಾಸಿಸ್, CNG ಸಿಲಿಂಡರ್ ಮತ್ತು ಬಾನೆಟ್ನ ಭಾಗ ಸೇರಿದೆ. ಕೆಂಪುಕೋಟೆಯ ಬಳಿ ಕಾರು ಸ್ಫೋಟವಾದಂತಹ ಸ್ಥಳದಿಂದ ಸಾಕಷ್ಟು ಮಾಹಿತಿಯನ್ನ, ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಈಗ FSL ಮಾಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಸ್ಫೋಟವಾದಂತಹ ಸ್ಥಳದಲ್ಲಿ 2 ಕಾರ್ಟ್ರಿಜ್ ಜೀವಂತ ಗುಂಡುಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಇದರ ಜೊತೆಗೆ 2 ರಾಸಾಯನಿಕಗಳು ಇರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂಥದ್ದು. ಒಂದು ಅಮೋನಿಯಂ ನೈಟ್ರೇಟ್ ಆದ್ರೆ ಇನ್ನೊಂದು ಅದಕ್ಕಿಂತ ಪ್ರಬಲವಾದಂತಹ ರಾಸಾಯನಿಕ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇದನ್ನ ಈಗ FSL ತಂಡ ಲ್ಯಾಬ್ಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಿದೆ. ಅದರ ವರದಿ ಬರೋ ತನಕ ಇದು ನಿರ್ದಿಷ್ಟವಾಗಿ ಯಾವ ರೀತಿಯಾದಂತಹ ರಾಸಾಯನಿಕ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಆದ್ರೆ ಈಗ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಈ ಒಂದು ರಾಸಾಯನಿಕ ಏನಿದೆ ಅದು ಅಮೋನಿಯಂ ನೈಟ್ರೇಟ್ಗಿಂತ ಹೆಚ್ಚು ಬಲಿಷ್ಠವಾಗಿತ್ತು, ಪ್ರಬಲವಾಗಿತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಒಟ್ಟು 42 ಸಾಕ್ಷ್ಯಾಧಾರಗಳನ್ನ ಅಥವಾ ಸ್ಯಾಂಪಲ್ಸ್ ಅನ್ನ ಈ ಒಂದು ಘಟನಾ ಸ್ಥಳದಿಂದ ಸಂಗ್ರಹಿಸಲಾಗಿರುವಂಥದ್ದು. ಅದರಲ್ಲಿ 20ಕ್ಕಿಂತ ಹೆಚ್ಚು ವಸ್ತುಗಳು ಈ ವಾಹನದ ಅಂದ್ರೆ ಸ್ಫೋಟಗೊಂಡ ವಾಹನದ ಬೇರೆ ಬಿಡಿ ಭಾಗಗಳಾಗಿರುವಂಥದ್ದು. ಅದನ್ನ ಹೊರತುಪಡಿಸಿ ಕಾರ್ಟ್ರೇಜ್ ಮತ್ತೆ ಬೇರೆ ರೀತಿಯಾದಂತಹ ಕೆಮಿಕಲ್ಗಳಿರುವಂತಹ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಅವೆಲ್ಲವನ್ನ ಕೂಡ ಈಗ ಲ್ಯಾಬ್ಗೆ ಕಳಿಸಿ ಅದರ ವರದಿಯನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಟೆರರ್ ಡಾಕ್ಟರ್ಸ್ಗೂ ವಿವಿಗೂ ನಂಟಿಲ್ಲ, ಅಲ್ ಫಲಾ ವಿವಿ ಸ್ಪಷ್ಟನೆ. ಇನ್ನು ದೆಹಲಿ ಸ್ಫೋಟ ಪ್ರಕರಣದ ರೂವಾರಿಗಳಾಗಿರುವ ಟೆರರ್ ಡಾಕ್ಟರ್ಗಳು ಅಲ್ ಫಲಹ ವಿವಿಯಲ್ಲೇ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ರು. ಹೀಗಾಗಿ NIA ಮತ್ತು ಹರಿಯಾಣ ಪೊಲೀಸರು ಫರೀದಾಬಾದ್ ಅಲ್ ಫಲಹ ವಿವಿಯಲ್ಲಿ ಸರ್ಚಿಂಗ್ ಶುರು ಮಾಡಿದೆ. ವಿವಿಗೆ ಭೇಟಿ ಕೊಟ್ಟಂತಹ ವೈದ್ಯಕೀಯ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ವಿಚಾರಣೆಯನ್ನು ನಡೆಸಿದೆ. ಬಂಧಿತ ವೈದ್ಯರ ಜೊತೆಗೆ ಸಂಪರ್ಕದಲ್ಲಿದ್ದವರ ವಿಚಾರಣೆ ನಡೆಸಿದೆ.
ಇದರ ಬೆನ್ನಲ್ಲೇ ಅಲ್ ಫಲಾಹ್ ವಿವಿ ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದು, ವಿಶ್ವವಿದ್ಯಾಲಯಕ್ಕೂ ಬಂಧಿತ ಡಾಕ್ಟರ್ಗೂ ಸಂಬಂಧ ಇಲ್ಲ ಅಂದಿದೆ. ಅಲ್ ಫಲಾಹ್ ವಿವಿ ಸ್ಪಷ್ಟನೆ: ದೆಹಲಿ ಸ್ಫೋಟ ಪ್ರಕರಣವನ್ನು ನಾವು ಖಂಡಿಸ್ತೇವೆ. ವಿವಿಗೂ ಬಂಧಿತ ಉಗ್ರರಿಗೂ ಯಾವುದೇ ಸಂಬಂಧ ಇಲ್ಲ. ಆರೋಪಿಗಳ ಜೊತೆ ವಿಶ್ವವಿದ್ಯಾಲಯಕ್ಕೆ ಯಾವುದೇ ನಂಟಿಲ್ಲ. ವೈಯಕ್ತಿಕವಾಗಿ ಉಗ್ರ ಸಂಘಟನೆ ಜೊತೆ ವೈದ್ಯರಿಗೆ ಸಂಪರ್ಕ ಇದೆ. ಯಾವುದೇ ರೀತಿಯ ರಾಸಾಯನಿಕ ವಸ್ತುವನ್ನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬಳಸಲಾಗ್ತಿಲ್ಲ ಹಾಗೂ ಸಂಗ್ರಹವನ್ನೂ ಮಾಡಿಲ್ಲ. ಸ್ಫೋಟದಂತಹ ಯಾವುದೇ ವಸ್ತುಗಳನ್ನ ಕೂಡ ಲ್ಯಾಬ್ನಲ್ಲಿ ತಯಾರಿಸಿಲ್ಲ. ವಿವಿ ವಿರುದ್ಧ ಕೇಳಿಬಂದಿರುವ ಆರೋಪಗಳೆಲ್ಲವೂ ಕೂಡ ಸುಳ್ಳು. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯದಲ್ಲಿ ತಾರ್ಕಿಕ, ನ್ಯಾಯಯುತ ಮತ್ತು ನಿರ್ಣಾಯಕ ನಿರ್ಣಯವನ್ನ ತಲುಪೋಕೆ ವಿವಿ ತನಿಖೆಗೆ ಸಹಕಾರ ಕೊಡಲಿದೆ. ದೆಹಲಿ ಸ್ಫೋಟದ ಬಗ್ಗೆ ಮೊದಲ ಬಾರಿಗೆ ಅಲ್ ಫಲಾಹ್ ಯೂನಿವರ್ಸಿಟಿಯಿಂದ ಪ್ರತಿಕ್ರಿಯೆ ಬಂದಿರುವಂಥದ್ದು. ಸಾಕಷ್ಟು ಬಂಧನದ ಬಳಿಕ ಮತ್ತೆ ದೊಡ್ಡ ಪ್ರಮಾಣದ ಅಮೋನಿಯಂ ನೈಟ್ರೇಟ್ನ ದಾಸ್ತಾನನ್ನ ವಶಪಡಿಸಿಕೊಂಡ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಈ ಘಟನೆಗೂ ನಮಗೂ ಯಾವುದೇ ರೀತಿಯಾದಂತಹ ನೇರ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನ ಯೂನಿವರ್ಸಿಟಿ ಮಾಡಿರುವಂಥದ್ದು. ಈ ಒಂದು ಕಾಲೇಜಿನ ಆವರಣದಲ್ಲಿ ಅಮೋನಿಯಂ ನೈಟ್ರೇಟ್ ಏನು ಸಿಕ್ಕಿದೆ ಅಥವಾ ಹೊರಭಾಗದಲ್ಲಿ ಏನು ಸಿಕ್ಕಿದೆ ಅದಕ್ಕೂ ಯೂನಿವರ್ಸಿಟಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಮತ್ತು ಯೂನಿವರ್ಸಿಟಿಯಲ್ಲಿ ನೇಮಕಗೊಂಡಿರುವಂತಹ ಯಾವ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕೂಡ ಈ ರೀತಿಯಾದಂಥ ಕೆಲಸಗಳಲ್ಲಿ ತೊಡಗಿಕೊಂಡಿಲ್ಲ. ಮತ್ತು ಈ ರೀತಿಯಾದಂಥ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಗೂ ಯೂನಿವರ್ಸಿಟಿಗೂ ಕೂಡ ಯಾವುದೇ ರೀತಿಯಾದಂತಹ ನೇರ ಸಂಬಂಧ ಇರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯ ಏನೇ ಸ್ಪಷ್ಟನೆ ಕೊಟ್ಟಿದ್ರೂ ಕೂಡ ಈ ಎಲ್ಲ ಟೆರರಿಸ್ಟ್ಗಳು ಅಂದರೆ ವೈದ್ಯರ ರೂಪದಲ್ಲಿದ್ದಂತಹ ಭಯೋತ್ಪಾದಕರು ನೇರವಾಗಿ ಈ ಯೂನಿವರ್ಸಿಟಿಯ ಜೊತೆಗೆ ಸಂಬಂಧ ಹೊಂದಿದ್ರು ಮತ್ತು ಅವರು ಅಲ್ಲೇ ತಂಗಿದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಹೀಗಾಗಿ ಈ ಒಂದು ಘಟನೆಯಲ್ಲಿ ಯೂನಿವರ್ಸಿಟಿಯ ಪಾತ್ರ ನೇರವಾಗಿ ಇದೆಯಾ ಇಲ್ವಾ ಅನ್ನುವಂಥದ್ದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ದೆಹಲಿ ಸ್ಫೋಟದ ತನಿಖೆ ಚುರುಕು, ತನಿಖಾ ತಂಡದಿಂದ ಹಲವರು ವಶಕ್ಕೆ. ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಲಾಗಿದೆ. ಫರೀದಾಬಾದ್ನಲ್ಲಿ ಡಾಕ್ಟರ್ ಮುಜಾಮಿಲ್ಗೆ ಮನೆ ಬಾಡಿಗೆಗೆ ನೀಡಿದ್ದ ಹಫೀಜ್ ಇಶ್ತಿಯಾಕ್ನನ್ನ ಜಮ್ಮು ಕಾಶ್ಮೀರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಫೀಜ್ ಇಶ್ತಿಯಾಕ್ ಬಾಡಿಗೆ ನೀಡಿದ್ದ ಮನೆಯಲ್ಲಿ 2563 ಕೆಜಿ ಸ್ಫೋಟಕ ಪತ್ತೆಯಾಗಿತ್ತು. ಇನ್ನು ತಾರೀಖ್ಗೆ ಕಾರು ಸೇಲ್ ಮಾಡಿದ್ದ ಫರೀದಾಬಾದ್ನ ಕಾರ್ ಡೀಲರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಈತನಿಂದ ಕಾರು ಪಡೆದಿದ್ದ ತಾರೀಖ್ ಡಾಕ್ಟರ್ ಉಮರ್ಗೆ ಕಾರು ಕೊಟ್ಟಿದ್ದ. ಇನ್ನು ಕಾನ್ಪುರದಲ್ಲಿ 9 ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಉಗ್ರರ ಜೊತೆಗೆ ನಂಟಿನ ಶಂಕೆಯ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಪ್ರಕರಣದ ಲೇಡಿ ಮಾಸ್ಟರ್ ಮೈಂಡ್ ಡಾಕ್ಟರ್ ಶಾಹೀನ್ ಸಹೋದರ ಪರ್ವೇಜ್ನನ್ನ ಕೂಡ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಪರ್ವೇಜ್ ಬಳಿ ಇದ್ದ 3 ಫೋನ್, 1 ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಂಧಿತ ಪರ್ವೇಜ್ ಅನ್ಸಾರಿ ಹೆಚ್ಚಾಗಿ ಕೀಪ್ಯಾಡ್ ಮೊಬೈಲ್ ಅನ್ನ ಬಳಸ್ತಾ ಇದ್ದಂತೆ. ಇನ್ನು ದೆಹಲಿ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದ ಪುಲ್ವಾಮಾ, ಸೋಪೋರ್ ಸೇರಿದಂತೆ 200 ಕಡೆಗಳಲ್ಲಿ ಸರ್ಚ್ ಆಪರೇಷನ್ ನಡೆಸಲಾಗ್ತಿದೆ. ಜಮಾತೆ ಇಸ್ಲಾಮಿ ನೆಟ್ವರ್ಕ್ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪುಲ್ವಾಮಾ ವೈದ್ಯರ ಮನೆ, ಶಂಕಿತರ ಮನೆಗಳಲ್ಲಿ ತನಿಖಾ ತಂಡ ಪರಿಶೀಲನೆಯನ್ನು ನಡೆಸಿದೆ. ಈ ವೇಳೆ ಟೆರರ್ ಲಿಂಕ್ ಬಗ್ಗೆ ಕೆಲವೊಂದು ಮಾಹಿತಿ ಸಿಕ್ಕಿದ್ದು, ಮಹತ್ವದ ದಾಖಲೆಗಳನ್ನು ತನಿಖಾ ತಂಡ ವಶಕ್ಕೆ ಪಡೆದಿದೆ. ದೆಹಲಿಯಲ್ಲಿ ಕಾರು ಸ್ಫೋಟಗೊಳ್ತಾ ಇದ್ದಂತೆ ದೇಶದ ಎಲ್ಲ ಭಾಗಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಅದರಂತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸಾಕಷ್ಟು ಸರ್ಚ್ ಆಪರೇಷನ್ಗಳು ಕೂಡ ನಡೀತಾ ಇದೆ. ಈ ಘಟನೆಗೆ ನೇರವಾಗಿ ಸಂಬಂಧ ಹೊಂದಿರುವಂತಹ ಪುಲ್ವಾಮಾ ಜಿಲ್ಲೆ ಮತ್ತು ಸೋಂಪುರ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಸರ್ಚ್ ಆಪರೇಷನ್ಗಳನ್ನು ಜಮ್ಮು ಕಾಶ್ಮೀರ ಪೊಲೀಸರು ಮಾಡ್ತಾ ಇದ್ದಾರೆ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸಂಚನ ಬಗ್ಗೆ ಚರ್ಚೆ, ಟೆರರ್ ಡಾಕ್ಟರ್ಸ್ ನಡುವೆ ಚರ್ಚೆ. ಈ ಟೆರರ್ ಡಾಕ್ಟರ್ಸ್ ಉಗ್ರ ಕೃತ್ಯಕ್ಕೆ ಪ್ಲಾನ್ ಮಾಡಬೇಕು ಅಂತಾನೆ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡ್ಕೊಂಡಿದ್ರು. ಈ ಗ್ರೂಪ್ನಲ್ಲಿ ಸಂಚು, ಟಾರ್ಗೆಟ್, ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇತ್ತು. ಜೊತೆಗೆ ಗಜ್ವಾಯೆ ಹಿಂದ್ ಪರಿಕಲ್ಪನೆಯ ಮೂಲಕ ಭಾರತದ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋದು ಈ ಗ್ಯಾಂಗ್ನ ಪ್ಲಾನ್ ಆಗಿತ್ತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸಾರ್ ಗಜ್ವತ್ ಉಲ್ ಹಿಂದ್ ಸಂಘಟನೆಯಿಂದ ಸಂಪರ್ಕ ಹೊಂದಿದ್ದ ಅಂತಾರಾಜ್ಯ ಉಗ್ರ ಮಾಯಾಜಾಲ ಪತ್ತೆಯಾಗಿದ್ದು, ಈ ಗ್ಯಾಂಗ್ ಸ್ಫೋಟಕ ದಾಳಿ ನಡೆಸುವ ಯೋಜನೆ ರೂಪಿಸಿತ್ತು ಎಂಬ ಶಂಕೆ ವ್ಯಕ್ತವಾಗಿದೆ. ಒಟ್ಟಾರೆ ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ತನಿಖೆಯನ್ನು ತೀವ್ರಗೊಳಿಸಿದ್ದು, ಇನ್ನಷ್ಟು ಕಹಿ ಸತ್ಯಗಳು ಹೊರಬರಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.